MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅಲ್ಲಿ ಕುರ್ಚಿ ಕಿತ್ತಾಟದ ಕತೆ ಎಲ್ಲಿಗೆ ಬಂದು ನಿಂತಿದೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕುರ್ಚಿ ವಿಚಾರವಾಗಿ ಕಿತ್ತಾಡುವಂತವರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವ ಕೆಲಸ ಮಾಡಿದ್ದಾರೆ. ಇದಾದ ನಂತರ DK ಶಿವಕುಮಾರ್ ಅವರ ರಣತಂತ್ರ ಬೇರೆ ರೀತಿ ಆಗ್ತಾ ಇದೆಯಾ? DK ಶಿವಕುಮಾರ್ ಅವರು ಸೈಲೆಂಟ್ ಆಗಿ ರಣತಂತ್ರಗಳನ್ನ ಹೂಡ್ತಾ ಇದ್ದಾರಾ? ಯಾವ ರೀತಿ ಹೇಳಲಾಗ್ತಾ ಇದೆ ಅಂತಂದ್ರೆ, ಖರ್ಗೆ ಅವರು ಇವರಿಗೆ ಕೊಟ್ಟಿರುವ ಸೂಚನೆಯ ಪ್ರಕಾರ ಅದನ್ನೆಲ್ಲ ಗಮನಿಸಿದರೆ DK ಶಿವಕುಮಾರ್ ಅವರಿಗೆ CM ಚೇರ್ ಅನ್ನುವಂಥದ್ದು ಗಗನ ಕುಸುಮ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ DK ಶಿವಕುಮಾರ್ ಅವರ ಮುಂದೆ ಇರುವಂತ ಆಯ್ಕೆಗಳು ಏನು? ಯಾರನ್ನ ಮನವೊಲಿಸಿ ಚೇರನ್ನ ಗಿಟ್ಟಿಸ್ಕೋಬೇಕು? ಹೈಕಮಾಂಡ್ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಮ್ಮ ಕತೆ ಏನು? ಹೀಗೆ 10 ಹಲವು ಪ್ರಶ್ನೆಗಳು ಅವರಲ್ಲಿ ಈಗ ಮೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಈ ಸದ್ಯಕ್ಕೆ ಏನು ನಡೀತಾ ಇದೆ? ಇನ್ಸೈಡ್ ವಿಚಾರಗಳನ್ನು ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪವರ್ ಶೇರಿಂಗ್ ಫೈಟ್ಗೆ ರಣ ರೋಚಕ ಟ್ವಿಸ್ಟ್. ರಾಹುಲ್ ಗಾಂಧಿ ನಿರ್ಧಾರವೇ ಫೈನಲ್. ಮಲ್ಲಿಕಾರ್ಜುನ್ ಖರ್ಗೆಗೆ ಸಿದ್ದರಾಮಯ್ಯ ಟಕ್ಕರ್. ಅಹಿಂದ ಕೋಟೆಗೆ ಕೈ ಹಾಕಿದ್ರ ಟ್ರಬಲ್ ಶೂಟರ್. CM ಆಪ್ತ ರಾಜಣ್ಣಗೆ ಗಾಳ ಹಾಕಿದ DK ಶಿವಕುಮಾರ್. ಬಂಡೆ ವಲೆಗೆ ಬೀಳ್ತಾರ ರೆಬಲ್ ಲೀಡರ್. ಸ್ಟಾರ್ ವಾರ್ಗೆ ಕಿಡಿ ಹೊತ್ತಿಸಿದ ಸುದೀಪ್. ಕಿಚ್ಚನ ವಿರುದ್ಧ ತಿರುಗಿ ಬಿದ್ದ ದರ್ಶನ್ ಫ್ಯಾನ್. ಸ್ಯಾಡಿಸಮ್ ವಾರ್ ಅಂತ ಚಂದ್ರಚೂಡ ಕೌಂಟರ್. ದಲಿತ ಯುವಕನನ್ನ ಪ್ರೀತಿಸಿದ್ದಕ್ಕೆ ಕೊಲೆ. ಹೆತ್ತ ಮಗಳ ಕತ್ತು ಸೀಳಿದ ತಂದೆ. ಹುಬ್ಬಳ್ಳಿಯಲ್ಲಿ 3 ಮಾನಗೇಡಿಗಳು ಖಾಕಿ ವಶಕ್ಕೆ. ಉಸ್ಮಾನ್ ಹಾದಿ ಹತ್ಯೆಗೆ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾದೇಶ್. ಮತ್ತೊಬ್ಬ ನಾಯಕನಿಗೆ ಗುಂಡೇಟು. ಪರಿಸ್ಥಿತಿ ಉದ್ವಿಗ್ನ. ಭಾರತೀಯ ವೀಸಾ ಕೇಂದ್ರಗಳು ಸ್ಥಗಿತ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಖರ್ಗೆ ಅವರು ಮತ್ತೆ ಮತ್ತೆ ಎಂಟ್ರಿ ಕೊಡೋದು, ಈ ನಾಯಕರುಗಳಿಗೆ ಖಡಕ್ ಸಂದೇಶವನ್ನ ನೀಡೋದು, ಆದಾಗ್ಯೂ ಮತ್ತೆ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರು ಒಂದು ರೀತಿ ಮಾತಾಡೋದು, DK ಶಿವಕುಮಾರ್ ಆಪ್ತ ಬಣದ ಶಾಸಕರು ಇನ್ನೊಂದು ರೀತಿಯಲ್ಲಿ ಮಾತಾಡೋದು. ಈಗ ಖರ್ಗೆ ಅವರು ಉಭಯ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಹಾಗಿದ್ರೆ ಈ ಕುರ್ಚಿ ವಿಚಾರ ಇತ್ಯರ್ಥ ಆಗುತ್ತೋ ಇಲ್ವೋ? ಹೈಕಮಾಂಡ್ ಕೊಟ್ಟಿರುವಂತ ಸೂಚನೆ ಏನು? ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಕೇಳಿಸಿಕೊಂಡ್ರಲ್ಲ, ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟ ವಾರ್ನಿಂಗ್. ಕುರ್ಚಿ ಕಾಳಗದಲ್ಲಿ ದೆಹಲಿ ಪರೇಡ್ ಮಾಡ್ತಿದ್ದವರಿಗೆ ಕೊಟ್ಟಂತಹ ಖಡಕ್ ಎಚ್ಚರಿಕೆ ಇದು. ಅಧಿಕಾರ ಹಸ್ತಾಂತರ ಕಿತ್ತಾಟ ರಾಜ್ಯದ ಸಮಸ್ಯೆ. ಇದನ್ನ ರಾಜ್ಯದವರೇ ಬಗೆಹರಿಸಿಕೊಳ್ಳಬೇಕು. ಹೈಕಮಾಂಡ್ ಇದರಲ್ಲಿ ತಲೆ ಹಾಕಲ್ಲ ಅಂತ AICC ಬಾಸ್ ಗುಡುಗಿದ್ದಾರೆ. ದೆಹಲಿ ಅಂಗಳದಲ್ಲಿ CM ಬದಲಾವಣೆ ಚೆಂಡನ್ನ ಮತ್ತೆ ರಾಜ್ಯಕ್ಕೆ ಎಸೆದಿದ್ದಾರೆ. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ರಾಹುಲ್ ಗಾಂಧಿ ನಿರ್ಧಾರವೇ ಫೈನಲ್. ಖರ್ಗೆಗೆ CM ಸಿದ್ದರಾಮಯ್ಯ ಟಕ್ಕರ್. ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಳಿ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಸೂತ್ರವನ್ನ CM ಸಿದ್ದರಾಮಯ್ಯ ಬಿಲ್ಕುಲ್ ನಿರಾಕರಿಸಿದ್ದಾರೆ. ಪವರ್ ಶೇರಿಂಗ್ ಫೈಟ್ನಲ್ಲಿ ರಾಹುಲ್ ಗಾಂಧಿ ನಿರ್ಧಾರವೇ ಫೈನಲ್ ಅಂತ ಕಡ್ಡಿ ಮುರಿದಂತೆ ಗುಡುಗಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ನಾನು ಯಾವ ಮಾತುಕತೆಯೂ ಕೂಡ ಸಿದ್ಧನಿಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ನೋಡೆಯ
ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಹೈಕಮಾಂಡ್ ಜೊತೆ ನಾನು ಮಾತನಾಡಿದ್ದೆ. ಎಐಸಿಸಿ ಬಾಸ್ ಸೂಚನೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಗೊಂದಲದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಖುದ್ದು ಒಪ್ಪಿಕೊಂಡಿರುವಂತಹ ಸಿದ್ದರಾಮಯ್ಯ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧ ಎಂದಿದ್ದಾರೆ. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಅಲ್ಲ ಅದಕ್ಕೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪರೇಡ್. ಕುರ್ಚಿ ಕಾಳಗವನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳೋಕೆ ಜೋಡೆತ್ತುಗಳಿಗೆ ಕಿಂಚಿತ್ತು ಇಷ್ಟ ಇಲ್ಲ ಅನಿಸುತ್ತೆ. ಒಂದು, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಾತೆ ಶಾಸನ ಅಂತ ಅಬ್ಬರಿಸಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಸೂಚನೆ ನಡುವೆಯೂ ಕೂಡ ನಾಳೆ ದೆಹಲಿಗೆ ಹಾರೋಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡ? ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೆಯದು, ಇಲ್ಲೇ ಬಗೆಹರಿಸ್ಕೋಬೇಕು. ಇನ್ನು 2 ದಿನಗಳ ಕಾಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಸದ್ಯಕ್ಕೆ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಕುರ್ಚಿ ಕದನಕ್ಕೆ ಖರ್ಗೆ ಕೊನೆಮಳೆಯನ್ನ ಹೊಡಿತಾರಾ ಅಥವಾ ಸಂಧಾನ ಸೂತ್ರಕ್ಕೆ ಸಿದ್ದರಾಮಯ್ಯರ ಮನವೊಲಿಸ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಕಾಂಗ್ರೆಸ್ನ ಹೈಕಮಾಂಡ್ ಕಂಪ್ಲೀಟ್ಲಿ ವೀಕ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈಗ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆಗಳು ಕಾಡ್ತಾನೆ ಇದೆ. ಯಾಕಂದರೆ ಇವರು ಅಧಿಕಾರಕ್ಕೆ ಬಂದಾಗಿಂದ ಮೊದಲು 2.5 ವರ್ಷ ಆದಮೇಲೆ ಸಿಎಂ ಚೇಂಜ್ ಆಗ್ತಾರೆ ಅನ್ನೋಂಥ ಮಾತುಗಳು ಯಾವ ರೀತಿ ಕೇಳ್ತಾ ಬಂದು, ಇದಾದ ನಂತರ ಈಗ 2.5 ವರ್ಷ ಆದಮೇಲೆ ಸಿಎಂ ಚೇರ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಮನಸೋ ಇಚ್ಛೆ ಹೇಳಿಕೆಗಳನ್ನು ಕೊಡುವ ಕೆಲಸ ಆಯಿತು ಆಯಾ ಬಣದ ನಾಯಕರುಗಳಿಂದ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿಲ್ಲ, ಬಾಯಿ ಮುಚ್ಕೊಂಡು ಇರ್ರಿ ಅಂತ ಹೇಳಿಲ್ಲ, ಇಲ್ಲೇ PCCಯಿಂದ ನೋಟಿಸ್ ಕೊಡೋದು, ಸುಮ್ಮನೆ ಕೂತ್ಕೊಳ್ಳೋದು. ಇವೆಲ್ಲವನ್ನ ನೋಡಿದಾಗ ಹೈಕಮಾಂಡ್ ವೀಕ್ ಆಯ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವಾಗಿ ಏನು ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಹೆಂಗೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಸ್ಥಳೀಯವಾಗಿ ನೀವೇನೇನು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರೋ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡ್ಕೋಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಅಂತಂದರೆ ನಾವೇನು ಮಾಡೋಣ ಅನ್ನುವಂಥದ್ದು ಖರ್ಗೆ ಅವರ ಪ್ರಶ್ನೆ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ, ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸ ಖರ್ಗೆ ಅವರಿಂದ ಆಗಿದೆ. ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಹೆಂಗೆ? ಸ್ಥಳೀಯ ನಾಯಕರು ಸ್ಥಳೀಯ ಸಮಸ್ಯೆಗಳನ್ನು ನೀವೇ ಸೇರ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅಂತ ಹೇಳಿ. ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ಖರ್ಗೆ ಅವರ ಕೌಂಟರ್ ನೀವೇ ಸೇರ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಹೇಳಿ, ನೀವೇ ಕೂತು ಸೆಟ್ಲ್ ಮಾಡ್ಕೋಬೇಕು ಅಂತ ಹೇಳಿ. ಈ ಕಡೆ ಸಿದ್ದರಾಮಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ರಾಹುಲ್ ಗಾಂಧಿ ಜೊತೆಗೆ ನಾನು ಮಾತಾಡಿದ್ದೇನೆ ಅಂತ ಹೇಳಿ. ಖರ್ಗೆ ಅವ್ರನ್ನು ಬಿಟ್ರು ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಾನು ಮಾತಾಡಿದ್ದೇನೆ. ಇನ್ನು ಅದಕ್ಕೆ ಖರ್ಗೆ ಅವ್ರು ಹೇಳೋದು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನೀವು ಯಾರ ಜೊತೆ ಮಾತಾಡಿದ್ರೇನು, ಪಾರ್ಟಿ ಮೇನ್, ಪಾರ್ಟಿಯಿಂದ ನಾವೆಲ್ಲರೂ, ನಮ್ಮಿಂದ ಪಾರ್ಟಿ ಅಲ್ಲ, ಸೊ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾರೆ, ಯಾರು ಪಕ್ಷಕ್ಕಿಂತ ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ, ಯಾವ ದಾಟಿಯಲ್ಲಿ ಹೇಳ್ತಿದ್ದಾರೆ ಅನ್ನುವಂಥ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದು ಒಂದು ರೀತಿ ಕುರ್ಚಿಯ ಕಿತ್ತಾಟ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಖರ್ಗೆ ಅವರು ನೇರವಾಗಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಆ ಹೇಳಿಕೆಯ ನಂತರ ಮತ್ತೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇದು ರಾಜಕೀಯದಲ್ಲಿ ಒಂದು ರೀತಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಕುರ್ಚಿ ಕಿತ್ತಾಟವಂತೂ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. DK ಶಿವಕುಮಾರ್ ಅವರಿಗೆ ಬೇರೆ ರೀತಿಯ ಆಟವನ್ನು ಶುರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇದನ್ನೆಲ್ಲ ನೋಡಿ ಸುಮ್ಮನೆ ಕೂರ್ತಾರಾ? ಸಾಧ್ಯವೇ ಇಲ್ಲ. ಮತ್ತೆ ಇದು ಎಲ್ಲವೂ ಹೋಗಿ ಹೈಕಮಾಂಡನ್ನೇ ತಲುಪೋದು. ಅವಾಗ ಹೈಕಮಾಂಡ್ ಈ ರೀತಿ ರಿಯಾಕ್ಟ್ ಮಾಡೋದು. ಇದು ಹಿಂಗೇ ಸಾಕ್ತಾ ಇರುತ್ತೋ ಅಥವಾ ನಿಲ್ಲಿಸ್ತಾರೋ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಮ್ ಪವರ್ಫುಲ್ ಆಗಿದೆ. ಯಾವ ರೀತಿ ಪವರ್ಫುಲ್? ಅಹಿಂದ ಕೋಟೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಅಹಿಂದ ಕೋಟೆ ಕಾವಲಿದೆ. ಎಲ್ಲ ಅಹಿಂದ ನಾಯಕರು ಸಿದ್ದರಾಮಯ್ಯ ಪರವಾಗಿಯೇ ಇದ್ದಾರೆ.
ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು, ಜಮೀರ್ ಅಹಮದ್ ಖಾನ್ ಬಿಟ್ಟರೆ ಈ ಕಡೆ MB ಪಾಟೀಲ್ ಕೂಡ, ಇವರೆಲ್ಲರೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. ಇವರನ್ನ ದಾಟಿಕೊಂಡು ಸಿದ್ದರಾಮಯ್ಯ ಅವರ ಹತ್ರ ಹೋಗ್ಬೇಕು. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಕೂಡ ಹೌದು. DK ಶಿವಕುಮಾರ್ ಅವರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲ ಹೆಚ್ಚಾಗಿದೆ. ಈಸಿಯಾಗಿ ಅವರು ಶಾಸಕರ ಸಂಖ್ಯೆಯನ್ನು ತೋರಿಸಿಬಿಡ್ತಾರೆ. ಸಿದ್ದರಾಮಯ್ಯ ಅವರ ಮನವೊಲಿಸದೆ ಬೇರೆ ದಾರಿ ಈಗ DK ಶಿವಕುಮಾರ್ ಅವರ ಮುಂದೆ ಇಲ್ಲ. ಬೇರೆ ಸಾಹಸಕ್ಕೆ ಕೈ ಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸ ಆಗುತ್ತೆ. ಇವನ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಮನವೊಲಿಸುವ ಕೆಲಸವನ್ನೇ ಮಾಡಬೇಕು. ಇನ್ ಕೇಸ್ CM ಚೇರಿಂದ ಅವ್ರನ್ನ ಕೆಳಗೆ ಇಳಿಸಬೇಕು ಅಂತಂದ್ರೆ ನಾವು ಹೈಕಮಾಂಡ್ ಹೇಳಿದ್ದೇ ಫೈನಲ್, ಚೇರ್ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ಬೇಕಷ್ಟೇ. ಈ ರೀತಿಯ ಮಾತುಗಳಲ್ಲಿ ನಡೆಯೋದಿಲ್ಲ. ಅವ್ರನ್ನ ಎದುರು ಹಾಕೊಂಡು ಚೇರಿಂದ ಕೆಳಗಡೆ ಇಳಿಸಿದ್ರೆ ಅದು ಬೇರೆ ರೀತಿಯ ಪರಿಣಾಮ ಬೀರುತ್ತೆ. ಅದು ಹೈಕಮಾಂಡ್ನ ಅರಿವು ಕೂಡ ಇದೆ. ಸೊ ಬೇರೆ ರೀತಿಯ ಸಾಹಸಕ್ಕೆ ಕೈ ಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. DCM DK ಶಿವಕುಮಾರ್ಗೂ ಕೂಡ ಶಾಸಕರ ಬೆಂಬಲ ಇದೆ, ಅದನ್ನ ಅಲ್ಲಗಳೆಯುವಂತಿಲ್ಲ. ಅವರು ಕೂಡ ಸಂಘಟನಾ ಚತುರ. ರೆಬಲ್ ಆದ್ರೆ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷದ ಕಾರ್ಯಕರ್ತರಿಗೆ DK ಶಿವಕುಮಾರ್ ಅವ್ರ ಮೇಲೆ ಭಾರಿ ಕ್ರೇಜ್ ಇದೆ. DK ಶಿವಕುಮಾರ್ ಏನಾದರೂ ರೆಬಲ್ ಆದ್ರೆ ಪಕ್ಷಕ್ಕೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವ್ರನ್ನು ಬಿಡುವಂಗಿಲ್ಲ, ಈ ಕಡೆ DK ಶಿವಕುಮಾರ್ ಅವ್ರನ್ನು ಬಿಡುವಂಗಿಲ್ಲ. ಈ ರೀತಿಯ ಲೆಕ್ಕಾಚಾರ ಇದೆ. ಒಕ್ಕಲಿಗ ಸಮುದಾಯ, DK ಶಿವಕುಮಾರ್ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಕ್ಕಲಿಗ ಸಮುದಾಯ ಕೆರಳಿ ನಿಲ್ಲುತ್ತೆ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಸಂದೇಶ ಹೋಗುತ್ತೆ. DK ಶಿವಕುಮಾರ್ ಅವ್ರನ್ನ CM ಮಾಡ್ತಾರೆ ಅಂತ ಅನ್ಕೊಂಡು ಎಷ್ಟೋ ಒಕ್ಕಲಿಗರು ಮಾಸ್ ಆಗಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು. ಕಾಂಗ್ರೆಸ್ ಒಕ್ಕಲಿಗರ ವಿಶ್ವಾಸವನ್ನು ತಗೋಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಉಲ್ಟಾ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹೀಗಾಗಿ CM DCM ನಡುವೆ ಹೊಂದಾಣಿಕೆ ಬಹಳ ಬಹಳ ಅಗತ್ಯವಾಗಿದೆ. ನಿಮ್ಮ ಕುಸ್ತಿಗೆ ನೀವೇ ಪರಿಹಾರ ಕಂಡುಕೊಳ್ಳಿ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಈಗ ಅದನ್ನ ನಮ್ಮ ತಲೆ ಕಟ್ಟಬೇಡಿ, ನೀವು ಏನು ಪರಿಹಾರ ತಗೋತೀರಿ ನಿಮಗೆ ಬಿಟ್ಟಿದೆ. CM DCMಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸೂಚನೆ ಕೊಟ್ಟ ಮೇಲೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಪ್ತರನ್ನ ಭೇಟಿಯಾಗುವ ಕೆಲಸ ಮಾಡ್ತಾ ಇದ್ದಾರೆ. ಎರಡೆರಡು ಸಾರಿ ರಾಜಣ್ಣ ಅವ್ರನ್ನ ಭೇಟಿಯಾದರು, MB ಪಾಟೀಲ್ ಅವ್ರನ್ನ ಭೇಟಿಯಾದರು, ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿಯಾದರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾದರು. ಆ ಕೋಟೆಯನ್ನೇ ಈ ರೀತಿ ಭೇದಿಸುವಂತಹ ಕೆಲಸಕ್ಕೆ DK ಶಿವಕುಮಾರ್ ಮುಂದಾದ್ರ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಪಟ್ಟವನ್ನ ಏರುವಂತಹ ದಿಟ್ಟ ನಿರ್ಧಾರವನ್ನ DK ಶಿವಕುಮಾರ್ ಮಾಡಿದ್ದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಸದ್ಯಕ್ಕಿನ ಕುತೂಹಲವಾಗಿದೆ. ಇನ್ನು ನೆಕ್ಸ್ಟ್, ಕುರ್ಚಿ ಕಾಳಗದಲ್ಲಿ CM ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸಾಕು ಹೈಕಮಾಂಡ್ ಜಪವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಫೈಟ್ ಅಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಯಾಕೆ ಪದೇ ಪದೇ ಹೈಕಮಾಂಡ್ ಅಂತ ಜಪ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಒಮ್ಮೆ ನೋಡ್ಕೊಂಬ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ನೋಡೆಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ಸದ್ಯಕ್ಕಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಈಗ ಗೆದ್ದಂತೆಯೇ ಲೆಕ್ಕ, ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಂತೆಯೇ ಲೆಕ್ಕ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಕುರ್ಚಿ ವಿಚಾರವನ್ನ ಇಟ್ಕೊಂಡು ಪದೇ ಪದೇ ಯಾರು ಕೂಡ ದೆಹಲಿಗೆ ಬರೋದಕ್ಕೆ ಹೋಗಬೇಡಿ,
ದೆಹಲಿಗೆ ಬರದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಫರ್ಮಾನನ್ನು ಹೊರಡಿಸಿಬಿಟ್ಟಿದ್ದಾರೆ. ನೀವು ದೆಹಲಿಗೆ ಬರೋದು, ವರಿಷ್ಠರನ್ನ ಭೇಟಿಯಾಗೋದು, CM ಚೇರ್ ವಿಚಾರವಾಗಿ ಮಾತಾಡೋದು, ಇವ್ಯಾವುದು ದೆಹಲಿಗೆ ಬಂದು ಮಾತಾಡೋಂಗಿಲ್ಲ. ನೀವು ದೆಹಲಿಗೆ ಬರೋಂಗೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ಖರ್ಗೆಯ ಮೂಲಕ ಡೀಲ್ಗೆ ಈಗ DK ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಏನು CM ಚೇರನ್ನ ಗಿಟ್ಟಿಸ್ಕೋಬೇಕಂದ್ರೆ ಏನು ಮಾಡಬೇಕು, ಯಾರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋಬೇಕು? DK ಶಿವಕುಮಾರ್ ಪ್ಲಾನ್ ಉಲ್ಟಾ ಮಾಡಿದ್ದಾರೆ CM ಸಿದ್ದರಾಮಯ್ಯ ಅವರೀಗ. ಬೆಂಗಳೂರು ಯಾಕೆ, ದೆಹಲಿ ಓಕೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆದರೆ ಖರ್ಗೆ ಅವರು ದೆಹಲಿಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಕರೆ ಮಾಡಿ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ವರಿಷ್ಠರ ತೀರ್ಮಾನವೇ ಫೈನಲ್. ನಾವು ಮಾತಾಡ್ಕೊಳ್ಳೋದು ಇದರಲ್ಲಿ ಏನೂ ಇಲ್ಲ. ನಾಯಕ ರಾಹುಲ್ ಗಾಂಧಿಯ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬೇಡ ಅಂತ ಹೇಳಲ್ಲ. ಭಾರಿ ಚಾಣಕ್ಯ, ಜಾಣ ನಡೆ ಇದರಲ್ಲಿ. ಪಕ್ಷಕ್ಕಿಂತ ಯಾರು ದೊಡ್ಡವರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದೊಡ್ಡವರು ಅಂತ ತಿಳ್ಕೊಂಡು ಈ ವಿಚಾರವಾಗಿ ನಿರ್ಧಾರ ಮಾಡಿದರೆ ನಾವು ಕೇಳುಂಗಿಲ್ಲ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅದೇ ಅಂತಿಮ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ CM ಕುರ್ಚಿ ಪಗಡೆ ಆಟದಲ್ಲಿ ಸಿದ್ದರಾಮಯ್ಯ ಈಗ ಗೆದ್ದಂತೆ ಲೆಕ್ಕ. ಹೈಕಮಾಂಡ್ಗೆ ಇದು ಕೂಡ ಒಂದು ರೀತಿ ಸ್ಪೀಡ್ ಬ್ರೇಕರ್ ಆದಂಗೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ಹೇಳ್ತಾರೆ, ಈ ಕಡೆ ಸಿದ್ದರಾಮಯ್ಯ ಡೈರೆಕ್ಟ್ ವರಿಷ್ಠರಿಗೆ ಫೋನ್ ಮಾಡಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಅಲ್ಲಿಗೆ ಮುಂದೇನು ಮಾಡಬೇಕು ಅನ್ನುವಂಥದ್ದು ಮತ್ತೆ ಅದೇ ರೀತಿಯ ಪ್ರಶ್ನೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ಅಭಯ ಸಿಕ್ಕಿದೆಯಾ? ಆ ಧೈರ್ಯದಿಂದ, ಆ ವಿಶ್ವಾಸದಿಂದ ಸಿದ್ದರಾಮಯ್ಯ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ನಿಂತಿದ್ದಾರಾ? ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಪರವೇ ಹೆಚ್ಚು ಒಲವು ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹೆಸರು ಹೇಳಿದರೆ ನಾವು ಸೇವ್, ರಾಹುಲ್ ಗಾಂಧಿ ಅಂತೂ ನಮ್ಮನ್ನು ಕುರ್ಚಿಯಿಂದ ಕೆಳಗಿಳಿಸಲ್ಲ. ಹೀಗಾಗಿ ಸ್ಮಾರ್ಟ್ ಗೇಮನ್ನು ಆಡ್ಕೊಂಡು ನಮ್ಮ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದ್ದಂಗಿದೆ. ಇದಕ್ಕೆ DK ಶಿವಕುಮಾರ್ ಏನಾದರೂ ಚೆಕ್ಮೇಟ್ ಇಡುವ ಪ್ರಯತ್ನವನ್ನು ಮಾಡ್ತಾರಾ? ಪ್ರಯತ್ನ ಮಾಡಿದರೆ ಆ ಪ್ರಯತ್ನ ಫಲ ಕೊಡುತ್ತಾ? ಇದು ರಾಜಕೀಯದ ಲೆಕ್ಕಾಚಾರ. ನೋಡೋಣ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ನೋಡಿ, ಒಂದು ಕಡೆ ಖರ್ಗೆ ಅವರು ಈ ವಿಚಾರವನ್ನು ಹೇಳಿಬಿಟ್ರು, ದೆಹಲಿಗೆ ಬರೋದಕ್ಕೆ ಹೋಗಬೇಡಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಹಿಂಗೆ ಹೇಳಿದ್ದೇ ತಡ DK ಶಿವಕುಮಾರ್ ಅವರು ಈಗ ಬೇರೆ ದಾರಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಯನ್ನ ಭೇದಿಸುವಂತಹ ಕೆಲಸ ಈಗ DK ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ರಾಜಣ್ಣ ಅವ್ರನ್ನ DK ಶಿವಕುಮಾರ್ ಎರಡೆರಡು ಸಾರಿ ಭೇಟಿಯಾದರು. ಸ್ವಲ್ಪ ಹಿಂದಿನ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ. ರಾಜಣ್ಣ ಅವ್ರನ್ನ ಕಂಡ್ರೆ DK ಶಿವಕುಮಾರ್ ಯಾಕೆ ಬರ್ತಿರ್ಲಿಲ್ಲ, DK ಶಿವಕುಮಾರ್ ಅವ್ರನ್ನ ಕಂಡ್ರೆ ರಾಜಣ್ಣ ಅವ್ರಿಗೆ ಯಾಕೆ ಬರ್ತಾ ಇರ್ತಿಲ್ಲ? ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಇವರೆಲ್ಲ ನಾಯಕರು. ಈಗ ಹೇಳ್ತಾರೆ, ನನ್ನ ಆಪ್ತರ್ರಿ ಅವರು, ನಾನೇ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷನ್ ಮಾಡಿದ್ದು, ಅವರು ಅಧ್ಯಕ್ಷರ್ರಿ, ಯಾವಾಗ ಬೇಕಾದರೂ ಬರಬಹುದು ಅಂತ ರಾಜಣ್ಣ ಅವರು ಹೇಳ್ತಾರೆ. ಈ ಭೇಟಿಯ ಬಗ್ಗೆ ಇಬ್ಬರು ಸಮಜಾಯಿಷಿಗಳನ್ನು ಕೊಟ್ಕೋತಿದ್ದಾರೆ. ಆದರೆ ಅಸಲಿಯತ್ತು ಇವರು ಒಬ್ಬರಿಗೊಬ್ಬರು ವಾಗ್ಯುದ್ಧವನ್ನು ನಡೆಸಿದ್ದು ನಿಜ. ಕಾರಣಾಂತರಗಳಿಂದ ಈಗ DK ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಹಿಂದೆ ಆ ಉದ್ದೇಶ ಇದೆ. ಏನದು ಉದ್ದೇಶ? ನೀವೇನು ಅಹಿಂದ ಕೋಟೆಗೆ ಕೈ ಹಾಕಿದ್ರ ಟ್ರಬಲ್ ಶೂಟರ್. CM ಆಪ್ತರಿಗೆ ಗಾಳ ಹಾಕಿದ DK ಶಿವಕುಮಾರ್. CM ಪಟ್ಟ ಅಲಂಕರಿಸೋಕೆ DCM DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಶತಾಯಗತೆಯ ಮುಖ್ಯಮಂತ್ರಿ ಗದ್ದುಗೆ ಏರ್ಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇದಕ್ಕಾಗಿ CM ಸಿದ್ದರಾಮಯ್ಯಗೆ ರಕ್ಷಣೆಯಾಗಿ ನಿಂತಿರೋ ಅಹಿಂದ ಕೋಟೆ ಮೇಲೆ ಬಂಡೆ ಫಿರಂಗಿ ಹಾರಿಸಿದ್ದಾರೆ. DKಶಿ ಹೆಸರು ಹೇಳಿದ್ರೇನೆ ಉರಿದು ಬೀಳ್ತಿದ್ದ ಮಾಜಿ ಸಚಿವ KN ರಾಜಣ್ಣಗೆ ಟ್ರಬಲ್ ಶೂಟರ್ ಗಾಳ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ, MB ಪಾಟೀಲ್, KJ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ KN ರಾಜಣ್ಣರನ್ನ DKಶಿ ಭೇಟಿ ಮಾಡಿದ್ದಾರೆ. ಮೊನ್ನೆಯಷ್ಟೇ DCM ಸಾಹೇಬ್ರು ರಾಜಣ್ಣರನ್ನ ತುಮಕೂರಿಗೆ ಹುಡುಕಿಕೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ರು. ಇಬ್ಬರು ನಗುತ್ತಾ ಫೋಟೋಗೆ ಪೋಸ್ ಸಹ ಕೊಟ್ಟಿದ್ರು. ಈ ಬೆನ್ನಲ್ಲೇ ನಾಳೆ ದೆಹಲಿಗೆ ಹೊರಟಿರೋ ಟ್ರಬಲ್ ಶೂಟರ್ ಮತ್ತೊಮ್ಮೆ ರಾಜಣ್ಣರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಮೀಟ್ ಮಾಡಿ ಮನವೊಲಿಸಲು ಶತಪ್ರಯತ್ನ ಮಾಡಿದ್ದಾರೆ.
ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ. ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ರಾಜಣ್ಣ ವಿಷಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಮಾತಿನ ಯುದ್ಧವೇ ಶುರುವಾಗಿದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷ ಮಾಡಿದ್ದೆ ನಾನು ಅಂತ ಗುಡುಗಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ, SM ಕೃಷ್ಣ ಸಿಎಂ ಆಗಿದ್ದಾಗ ಮಾಡಿದ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? CM ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ SM ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, CM ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವ್ರು ಹೇಳ್ತಾರೆ. ಈಗ CM ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು CM ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲೂ ಒಪಿನಿಯನ್ ಇಲ್ಲ. ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, DK ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. KPCC ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಸಿಎಂ ಪಟ್ಟವನ್ನ ಅಲಂಕರಿಸಲೇಬೇಕು ಅಂತ ಪಣ ತೊಟ್ಟಿರೋ DKಶಿ ನಾನಾ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಅಹಿಂದ ಕೋಟೆಗೆ ನುಗ್ಗಿ ಖುದ್ದು ಸಿಎಂ ಬಣದ ರಾಜಣ್ಣಗೆ ಗಾಳ ಹಾಕಿದ್ದಾರೆ. ಆದ್ರೆ ಬಂಡೆ ಎಸೆದ ಬಲೆಗೆ ರಾಜಣ್ಣ ಬೀಳ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಸ್ಟಾರ್ ವಾರ್ ಜೋರಾಗಿದೆ. ಕಿಚ್ಚ ಸುದೀಪ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಕಾರಣ ಸುದೀಪ್ ವೇದಿಕೆ ಮೇಲೆ ನಿಂತು ಆಡಿದಂತಹ ಆ ಮಾತುಗಳು. ಸುದೀಪ್ ಆಡಿದಂತಹ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಸುದೀಪ್ ಯಾವ ಅರ್ಥದಲ್ಲಿ ಆ ಮಾತುಗಳನ್ನ ಆಡಿದ್ರು, ದರ್ಶನ್ ಫ್ಯಾನ್ ಸುದೀಪ್ ಮಾತಿಗೆ ಕೋಪಗೊಂಡಿದ್ದು ಯಾಕೆ, ನೀವೇ ನೋಡಿ. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಇದೇ ಮಾತು, ಹೊರಗಡೆ ಒಂದು ಪಡೆ ರೆಡಿಯಾಗಿದೆ, ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಕಿಚ್ಚನ ಇದೊಂದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಿಚ್ಚನ ಈ ವಾರ್ನಿಂಗ್ ದರ್ಶನ್ ಫ್ಯಾನ್ಸ್ಗಳನ್ನ ರೊಚ್ಚಿಗೆಬ್ಬಿಸಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಉರಿದು ಬೀಳುವಂತೆ ಮಾಡಿದೆ. ಇನ್ನು ಶಾಂತಿ ನಿವಾಸದಂತಿದ್ದ ಚಂದನವನದಲ್ಲಿ ಸ್ಟಾರ್ ವಾರ್ ಶುರುವಾಗುವಂತೆ ಮಾಡಿದೆ. ಹುಬ್ಬಳ್ಳಿಯ ಮಾರ್ಕ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದಂತಹ ಮಾತಿಗೆ ದಾಸನ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದಿ ಬಾಸ್ ಫ್ಯಾನ್ಸ್ ಪರವಾಗಿ ಖುದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಮಾಣಿಕ್ಯನಿಗೆ ಭರ್ಜರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರಗೆ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ಈತ ವಿಜಯಲಕ್ಷ್ಮಿ ಬೆಂಕಿ ಉಗುಳ್ತಾ ಇದ್ದಂತೆ ಕಿಚ್ಚನ ಆಪ್ತರು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಚಕ್ರವರ್ತಿ ಚಂದ್ರಚೂಡ್ ಡಿ ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಸ್ಟಾರ್ ವಾರ್ ಅಲ್ಲ, ಸ್ಯಾಡಿಸಮ್ ವಾರ್. ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್. ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೇ ಮಾಡಕ್ಕೆ ಹೋಗ್ತೀರಿ. ಹೊಡಿ ಬಡಿ ಕಲ್ಚರ್ ಹೇಳಿಕೊಡಬಾರ್ದು. ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರನ್ನು, ವಿಕೃತಿಯ ಕಲ್ಚರನ್ನು ಹೇಳ್ಕೊಡ್ಬಾರ್ದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಥಿಯೇಟರ್ ಖಾಲಿ ಅಂತ ಸ್ಕ್ರೀನ್ ಶಾಟ್ ಹಾಕ್ತಾರೆ. ಎಷ್ಟು ಅವರಲ್ಲಿ ಎಷ್ಟು ಥಿಯೇಟ್ರು ಫಿಲಪ್ ಆಗುತ್ತೆ ಮತ್ತು ಎಷ್ಟು ಗಂಟೆಗಳ ಶೋಗೆ, ಅಂದರೆ 24 ಗಂಟೆಗಳ ಶೋ, 48 ಗಂಟೆಗಳ ಶೋಗ ಎಷ್ಟು ಗಂಟೆಗಳಿಗಾಗುತ್ತೆ ಅಂತ.
3 ರಿಂದ 5 ನಿಮಿಷದಲ್ಲಿ ಫಿಲಪ್ ಆಗಿರೋದಕ್ಕೆ ಥಿಯೇಟರ್ ಖಾಲಿ ಹೊಡಿತಾ ಇದೆ ಅಂತ ಸ್ಕ್ರೀನ್ಶಾಟ್ಗಳನ್ನ ಮಾಡೋದು, ಜನರು ಅದನ್ನು ನಂಬಿಸೋದಕ್ಕೆ ಪ್ರಯತ್ನ ಪಡೋದು. ಆಮೇಲೆ ಇವರಿಗೆ ಬುಕ್ ಮೈ ಶೋ ಏನು ಮಾಡುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಇವರಿಗೆ ಆನ್ಲೈನಲ್ಲಿ ಟಿಕೆಟ್ ತೊಗೊಳಕ್ಕೆ ಬರ್ತಾಯಿಲ್ಲ ನಂಗೆ ಗೊತ್ತಿಲ್ಲ. ಇವರೆಲ್ಲ ಮೋಸ್ಟ್ಲಿ ಥಿಯೇಟ್ರ್ ಮುಂದೆ ಹಿಂಗೆ ಕೂಗಾಡ್ತಾರೆ ಅಂದರೆ ಇವ್ರಿಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೂ ಬರಲ್ಲ, ಆ ಕಲ್ಚರ್ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೊಬೈಲ್ ಯೂಸ್ ಮಾಡೋಕ್ಕೂ ಬರಲ್ಲ ಅನ್ಕೋತೀನಿ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಎಳೆದ್ರಂತೆ. ಯಾವುದೋ ಎತ್ತಿಗೆ ಜ್ವರ ಬಂದರೆ ಇನ್ಯಾರಿಗೋ ಎಮ್ಮೆಗೆ ಬರ ಎಳೆದ್ರು ಅಂತ ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ಹಳ್ಳಿ ಗಾದೆ, ಆ ಥರದ್ದಾಗೋಯ್ತು. ಇವ್ರು ತೊಗೊಂಡೆ ಬರ ಹೇಳ್ಕೊಳ್ಳೋದು. ಇದು ನನಗೆ ಹೇಳ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಸುಮ್ಮನಿರೋಕ್ಕಾಗ್ತಾ ಇಲ್ಲ, ಸಮಾಧಾನವಾಗಿ ಇರೋಕ್ಕಾಗ್ತಾ ಇಲ್ಲ, ತಮ್ಮ ಜೀವನದಲ್ಲಿರುವ ಸವಾಲುಗಳನ್ನು ಎದುರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವ್ರಿಗೆ. ಅದನ್ನು ಫೇಸ್ ಮಾಡೋದು ಬಿಟ್ಬಿಟ್ಟು ತಲೆ ಮೇಲೆ ಎಳ್ಕೊಳ್ತಾ ಇರೋದು ಎಲ್ಲದನ್ನು. ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಪೈರಸಿ ಬಗ್ಗೆ ಮಾತನಾಡಿದಂತಹ ತುಪ್ಪದ ಬಡಿಗೆ ರಾಗಿಣಿ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಆಸ್ ಅನ್ ಆಕ್ಟರ್ ಯಾವತ್ತೂ ವಿ ಆಲ್ವೇಸ್ ಮೀನ್ ಟು ಸೇ ದಟ್ ಹೆಲ್ದಿ ಕಾಂಪಿಟೇಷನ್ ಇಸ್ ವೆಲ್ಕಮ್ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನು ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶ್ಯೂರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಸ್ಟಾರ್ ಆದವರು ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು. ಸಾಧ್ಯ ಆದರೆ ಒಳ್ಳೆಯದನ್ನ ಹೇಳಿಕೊಡಬೇಕು. ಅದು ಬಿಟ್ಟು ಅಭಿಮಾನಿಗಳ ನಡುವೆಯೇ ಕಿಚ್ಚನ್ನ ಎಬ್ಬಿಸಬಾರದು. ಬಚ್ಚನ್ ಮಾತಿನಿಂದ ಶುರುವಾದ ಫ್ಯಾನ್ಸ್ ವಾರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಿಚ್ಚ ಮತ್ತು ದರ್ಶನ್ ನಡುವೆ ಸದ್ಯ ಯಾವ ರೀತಿಯ ಈ ಒಂದು ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಕೋಲಾಹಲವೇ ಸೃಷ್ಟಿಯಾಗಿದೆ ಅನ್ನೋದನ್ನ ತಾವು ಗಮನಿಸಬೇಕು. ಕಿಚ್ಚ ಸುದೀಪ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇವೆ. ವೇದಿಕೆ ಮೇಲೆ ನಿಂತು ಸುದೀಪ್ ಯಾವ ವಿಚಾರಗಳನ್ನ ಯಾರ ಕುರಿತಾಗಿ ಮಾತಾಡಿದ್ರು ಇದನ್ನ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಮಾರ್ಕ್ ಸಿನಿಮಾಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ನೇರವಾಗಿ ಮಾತಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಈ ಕಡೆ ದರ್ಶನ್ ಅಭಿಮಾನಿಗಳು ಮೊದಲೇ ಬೇಸರದಲ್ಲಿದ್ದಾರೆ. ದರ್ಶನ್ ಇಲ್ಲದೆ ಡೆವಿಲ್ ರಿಲೀಸ್ ಆಗಿ ನೊಂದು ಬಿಟ್ಟಿದ್ದಾರೆ, ಅವರೆಲ್ಲ ನೋವಲ್ಲಿದ್ದಾರೆ ಅವರ ಅಭಿಮಾನಿಗಳು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಕಿಚ್ಚು ಎಬ್ಬಿಸುವಂತಹ ಕೆಲಸ ಆಯ್ತಾ? ಕಿಚ್ಚ ಸುದೀಪ್ ವಾರ್ನಿಂಗ್ ಯಾರಿಗೆ? ಬಹುಶಃ ಪೈರಸಿ ಮಾಡೋರಿಗ? ಯಾರು ಸಿನಿಮಾ ರಿಲೀಸ್ ಆದ ತಕ್ಷಣ ಪೈರಸಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ಅದು ಚಿತ್ರತಂಡಕ್ಕೆ ಯಾವ ರೀತಿಯ ಸಮಸ್ಯೆಗೆ ಕಾರಣ ಆಗುತ್ತೆ, ಚಿತ್ರದಲ್ಲಿ ದುಡಿದವರಿಗೆ ಯಾವ ರೀತಿ ಹೊಡೆತ ಕೊಡುತ್ತೆ, ಆ ಉದ್ದೇಶವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಮಾತಾಡಿದ್ರ? ಯಾರು ಪೈರಸಿ ಮಾಡ್ತಾರೆ, ಪೈರಸಿ ಮಾಡೋರಿಗೆ ಕಿಚ್ಚ ಸುದೀಪ್ ಈ ರೀತಿ ವಾರ್ನ್ ಮಾಡಿದ್ರ? ಅಥವಾ ನೇರವಾಗಿ ದರ್ಶನ್ ಅಭಿಮಾನಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದರ? ಈಗ ಈ ಎರಡು ವಿಚಾರಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಒಂದು, ಪೈರಸಿ ಮಾಡೋರಿಗೆ ಹಂಗೆ ಮಾತಾಡಿರ್ಬೇಕು ಸುದೀಪ್ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಇಲ್ಲ ಅವರು ದರ್ಶನ್ ಅಭಿಮಾನಿಗಳನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಸೊ ಆ ಒಂದು ಪಡೆ ಅಂತ ಮಾತನಾಡಿದ್ದು ಎಷ್ಟು ಸರಿ? ಯಾವುದು ಆ ಪಡೆ? ಏನು ಮಾಡ್ತಾ ಇದೆ ಆ ಪಡೆ? ಮಾರ್ಕ್ ಸಿನಿಮಾಗೆ ಈ ಪಡೆಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅದನ್ನು ಇನ್ನಷ್ಟು ಸರಳವಾಗಿ ಬಿಡಿಸಿ ಹೇಳಿದ್ದರೆ ಇಷ್ಟೆಲ್ಲ ಗೊಂದಲ ಇರ್ತಿರ್ಲಿಲ್ವೋ ಏನು? ಯುದ್ಧಕ್ಕೆ ಸಿದ್ಧ ಅಂತ ಸವಾಲು ಹಾಕಿದ್ರು, ಪಂಥಾಹ್ವಾನವನ್ನ ನೀಡಿದ್ರು ಸುದೀಪ್ ಅವರು. ಸೊ ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಪದ ಬಳಕೆ ಮಾಡಿದ್ದು ಸರಿನಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಪೈರಸಿ ಮಾಡೋರಿಗೆ ಈ ರೀತಿ ಹೇಳೋದಾಗಿದ್ರೆ ಯುದ್ಧಕ್ಕೆ ಸಿದ್ಧ, ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಅಂತ ಹೇಳುವಂತ ಅಗತ್ಯ ಇರಲಿಲ್ಲ. ಪೈರಸಿ ಮಾಡೋರ ವಿರುದ್ಧ ಕಾನೂನು ಕ್ರಮ ತಗೊಂಡ್ರೆ ಮುಗಿದೋಯ್ತು. ಆದರೆ ಸುದೀಪ್ ಯಾರಿಗೆ ಈ ವಿಚಾರವನ್ನ ಹೇಳಿದ್ರು, ಯಾರನ್ನ ಗುರಿಯಾಗಿಟ್ಟುಕೊಂಡು ಈ ಮಾತುಗಳನ್ನು ಆಡಿದ್ರು ಅನ್ನೋಂಥ ಪ್ರಶ್ನೆ ಇದೆ. ನಿಮ್ಮ ಮಾತಿನಿಂದ ಅಭಿಮಾನಿಗಳು ದಾರಿ ತಪ್ಪಲ್ವಾ? ಅಭಿಮಾನಿಗಳಿಗೆ ಬುದ್ಧಿ ಮಾತು ಹೇಳುವಂತಹ ಸ್ಮಾರ್ಟ್ ಆಕ್ಟರ್ ಸುದೀಪ್, ಜೆಂಟ್ಲ್ಮ್ಯಾನ್ ಅಂತ ಕರೆಸ್ಕೊಳ್ಳುವಂಥ ಸುದೀಪ್ ಈ ಸಾರಿ ಹುಬ್ಬಳ್ಳಿಯಲ್ಲಿ ವೇದಿಕೆ ಮೇಲೆ ಮಾತಾಡಿದಂತಹ ಮಾತುಗಳು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗ ಇದೇ ಮಾತನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಮಧ್ಯೆ ಹೊಡೆದಾಟ ಶುರುವಾದರೆ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಂತೂ ವಿಪರೀತವಾಗಿ ಶುರುವಾಗ್ಬಿಟ್ಟಿದೆ ಆ ಮಾತು ಬೇರೆ. ಇದು ಅತಿರೇಕಕ್ಕೆ ಹೋದರೆ ಮುಂದೆ ಆಗುವಂತಹ ಅವಾಂತರಗಳಿಗೆ ಯಾರು ಹೊಣೆ ಆಗ್ತಾರೆ?
ಗೊತ್ತಿದೆ ಇವರಿಗೆಲ್ಲ ಅಭಿಮಾನಿಗಳ ವಾರ್ ಈ ಹಿಂದೆಯೂ ಕೂಡ ಯಾವ ಹಂತಕ್ಕೆ ಹೋಗಿತ್ತು, ಏನೆಲ್ಲ ಸಮಸ್ಯೆ ಆಗಿತ್ತು, ಮಧ್ಯಪ್ರವೇಶ ಯಾರು ಮಾಡಬೇಕಾಗಿ ಬಂತು, ಯಾರು ಇವರೆಲ್ಲರನ್ನ ಸುಮ್ಮನೆ ಕೂರಿಸ್ಬೇಕಾಗಿ ಬಂತು ಅಂತ ಅದು ಗೊತ್ತಿದ್ದು ಮತ್ತೆ ಮತ್ತೆ ಈ ರೀತಿಯ ಚರ್ಚೆಗಳು ಯಾಕೆ? ಫ್ಯಾನ್ಸ್ ವಾರಿಂದ ಚಿತ್ರರಂಗಕ್ಕೆ ಹೆಚ್ಚು ಹೊಡೆತ ಬೀಳೋದು. ಈ ಕಡೆ ಡೆವಿಲ್ ಸಿನಿಮಾ, ಈ ಕಡೆ ಮಾರ್ಕ್ ಸಿನಿಮಾ, ಈ ಸಿನಿಮಾಗಳಿಗೆ ಪೈರಸಿಯ ಭೂತ ಕಾಡ್ತಾ ಇದೆ. ಈಗ ಪ್ರತಿ ವಾರ ಬಂದು ಬುದ್ಧಿ ಹೇಳೋದೇ ಹೀಗೆ ಮಾಡಿದರೆ ಹೆಂಗೆ? ಬುದ್ಧಿ ಮಾತನ್ನು ಹೇಳುವಂಥವರು ಈ ರೀತಿ ಪ್ರವೋಕ್ ಮಾಡುವಂತಹ ಕೆಲಸಕ್ಕೆ ಮುಂದಾದರೆ ಹೇಗೆ? ಇದು ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಂದು ಕಡೆ ಕುರ್ಚಿ ವಾರ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದ್ರೆ, ಈಗ ಈ ಸ್ಟಾರ್ ವಾರ್ ಇನ್ನೊಂದು ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಬಹುಶಃ ಸುದೀಪ್ ಅವರೇ ಆದಷ್ಟು ಶೀಘ್ರದಲ್ಲಿ ಉತ್ತರವನ್ನ ಕೊಡಬಹುದು. ಅವರ ಮಾತಿಗೆ, ಆ ಮಾತನ್ನ ಯಾವ ದಾಟಿಯಲ್ಲಿ ಹೇಳಿದ್ದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬಹುದು ಸುದೀಪ್ ಅವರು. ನೋಡೋಣ ಏನಾಗುತ್ತೆ ಅಂತ. ಎಸ್ ನೋಡಿ, ಈಗಷ್ಟೇ ನಾನು ಹೇಳ್ತಾ ಇದ್ದೆ ಸುದೀಪ್ ಅವರು ಇದಕ್ಕೆ ಸ್ಪಷ್ಟನೆ ಕೊಡಬಹುದು ಅಂತ. ಸ್ಪಷ್ಟನೆ ಸಿಕ್ಕಿದೆ. ಸ್ಟಾರ್ ವಾರ್ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಕಿಚ್ಚ ಸುದೀಪ್. ಫ್ಯಾನ್ಸ್ ವಾರ್ ಬಗ್ಗೆ ಕಿಚ್ಚ ಸುದೀಪ್ ಫಸ್ಟ್ ರಿಯಾಕ್ಷನ್, ನಾನು ಯಾರಿಗೆ ಹೇಳಿದ್ದೇನೋ ಅದು ನನಗೆ ಗೊತ್ತು. ಸುದೀಪ್ ಅವರು ಸುದೀಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ. ಈಗ ನಾನು ಯಾರಿಗೆ ಹೇಳಿದ್ದೇನೋ ಅದು ನನಗೆ ಗೊತ್ತು, ನಿಮಗೆ ಹೇಳಿದ್ದು ಅಂತ ನೀವ್ಯಾಕೆ ಅನ್ಕೋತೀರಾ? ಸ್ಟಾರ್ ವಾರ್ಗೆ ನಾನು ಕಿಚ್ಚು ಹಚ್ಚಿಲ್ಲ, ನಾನು ಅಂಥವನಲ್ಲ. ನಾನು ಯಾರನ್ನ ಉದ್ದೇಶಿಸಿ ಹೇಳಿದ್ದೇನೋ, ಯಾರ ಕುರಿತಾಗಿ ಹೇಳಿದ್ದೇನೋ ಅದು ನನಗೇ ಗೊತ್ತು. ಸ್ಟಾರ್ ವಾರ್ ವಿಚಾರವಾಗಿ ಕಿಚ್ಚು ಹಚ್ಚುವಂಥವು ನಾನಲ್ಲ. ನಿಮಗೆ ಹೇಳಿದ್ದು ಅಂತ ನೀವ್ಯಾಕೆ ಅನ್ಕೋತೀರಾ ಅಂತ ಸುದೀಪ್ ಈಗ ಹುಬ್ಬಳ್ಳಿಯಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇವಾಗ ನೀವು ಕೇಳಿದ್ರಿ ಏನ್ ಸ್ಟೆಪ್ ತಗೊಂತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನ್ ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈಗ ಮರಿಬೇಡಿ, ಹುಬ್ಳಿಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ನನಗೇನಷ್ಟು 30 years ಅಂಕಲ್ ಗೊತ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆಕ್ಟಿಂಗ್ ಮಾಡಿದವನು, ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟು. ಅಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಅಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯ್ತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡ್ಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಅಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಅಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಅಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದಂಥ ಒಬ್ಬೊಬ್ಬರ ಮುಖವಾಡವೂ ಕೂಡ ಎಕ್ಸ್ಪೋಸ್ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲೇ ಈ ಎಲ್ಲ ಷಡ್ಯಂತ್ರ ಮಾಡಿದವರ ಅಸಲಿ ಮುಖವಾಡವನ್ನ ಬಯಲು ಮಾಡಿದೆ. ಸುಜಾತಾ ಭಟ್ ಕತೆ ಏನಾಯ್ತು? ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಕತೆ ಏನಾಯ್ತು? ಗಿರೀಶ್ ಮಟ್ಟಣ್ಣವರ್ ಪತ್ತೆನೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗಿದ್ದಾರೆ. ಈಗ ಸುಜಾತಾ ಭಟ್ ಕಥೆಯೂ ಕೂಡ, ಸುಜಾತಾ ಭಟ್ ಬದುಕು ಕೂಡ ಬೀದಿಗೆ ಬಂದಿದೆ. ಇದನ್ನೆಲ್ಲ ನೋಡಿ ಜನ ಹೇಳ್ತಾ ಇರೋದು ಕರ್ಮ ರಿಟರ್ನ್ಸ್, ಕರ್ಮ ಯಾರನ್ನು ಬಿಡಲ್ಲ ಅಂತ ಹೇಳಿ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ.
ಸುಜಾತಾ ಭಟ್ ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಮ್ಯಾಜಿಕ್ ಅಜ್ಜಿ. ಅನೇನ ಭಟ್ ಅನ್ನೋ ಮಗಳ ಪಾತ್ರ ಸೃಷ್ಟಿಸಿ ಇಡೀ ಕರುನಾಡಿಗೆ ಪಂಗನಾಮ ಹಾಕಿದ ಕಿರಾತಕಿ. ಶ್ರೀ ಕ್ಷೇತ್ರದ ಮೇಲೆ ಭಕ್ತರಿಗಿದ್ದ ನಂಬಿಕೆಯನ್ನ ಘಾಸಿ ಮಾಡಿ ಮಂಜುನಾಥನ ಸನ್ನಿಧಿಗೆ ಕಪ್ಪು ಮಸಿ ಹಚ್ಚಿದ ಸುಜಾತಾ ಭಟ್ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ನೀವೇ ನೋಡಿ. ಅಂಗಡಿ ಇಲ್ಲ, ತಿನ್ನೋಕೆ ಅನ್ನವೂ ಇಲ್ಲ. ಬೀದಿಗೆ ಬೆತ್ತು ಸುಜಾತಾ ಭಟ್ ಜೀವನ. ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಬೀದಿಗೆ ಬೆದ್ದಿದೆ. ಬೆಂಗಳೂರಿನ ಪದ್ಮನಾಭನಗರ ಪಾರ್ಕ್ನಲ್ಲಿ ಸೂಪ್ ಮಾರುತ್ತಿದ್ದ ಮ್ಯಾಜಿಕ್ ಅಜ್ಜಿ ಬದುಕು ಬರ್ಬಾದಾಗಿದೆ. ಮ್ಯಾಜಿಕ್ ಅಜ್ಜಿ ಅಂಗಡಿಯನ್ನೇ ಪಾರ್ಕ್ ಯೂನಿಯನ್ ಅವರು ಇದೀಗ ಕಿತ್ತು ಬಿಸಾಡಿದ್ದಾರೆ. ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಆವಾಗಲೂ ತುಂಬ ತೊಂದರೆ ಕೊಟ್ಟರು. ಆದರೂ ಅದನ್ನು ಎದುರಿಸ್ಕೊಂಡು ಏನೋ ಒಂದು ನನ್ನ ಒಂದು ಇದನ್ನು ನೋಡಿಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ಟರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡು ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವುದು ಏನೂ ತೊಂದರೆ ಇರಲಿಲ್ಲ ನನಗೆ. ಯಾರೂ ಇಲ್ಲಿ ಅಷ್ಟೊಂದು ಇದು ಮಾಡಿರಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ? ಹೋಗ್ಲಿದ್ದಿ ಯಾರ ಮನೆ ಆಸ್ತಿ ಹೊಡೆದಿದ್ದೀನ, ಅಥವಾ ಯಾರನ್ನಾದರೂ ಮನೆಗೆ ಹೋಗಿ ಲೂಟಿ ಮಾಡಿದ್ದೀನ, ಅಥವಾ ಯಾರಿಗಾದ್ರೂ ಏನಾದರೂ ತೊಂದರೆ ಕೊಟ್ಟಿದ್ದೀನ? ಇಲ್ಲ ಅಲ್ವಾ? ನನ್ನ ಪರ್ಸನಲ್ ವಿಚಾರ. ನಾನು ಅದನ್ನು ಏನು ಮಾಡಬೇಕು ನಾನು ಮಾಡ್ಕೊಳ್ತೀನಿ. ಬಟ್ ಹಾಗಂತ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿ ಇಟ್ಕೊಂಡಿರೋದನ್ನೇ ಬರಲಿ ಅಯ್ಯಮ್ಮ ಅನ್ನುವಂಥ ಒಂದು ಮಾನವೀಯತೆ ಬೇಡವಾ? ವಯಸ್ಸಾಗಿದೆ, ಏನೋ ಮಾಡ್ಕೊಂಡು ಹೋಗಲಿ ಅನ್ನುವಂಥದ್ದು ಬೇಡವಾ? ಇಲ್ಲ, ಇಲ್ಲಿ ಬಂದು ಮಾಡಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬರ್ತೀನಿ, ಇಲ್ಲಿ ಹಾಕಲೇಬಾರ್ದು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಅನ್ನುವ ಮಾತು ಬಂತು. ಹಾಗಾಗಿ ನಾನು ಆರಕ್ಷಕ ಅವ್ರ ಹತ್ರ ದಯವಿಟ್ಟು ಕೇಳಿಕೊಳ್ತಾ ಇದ್ದೀನಿ, ನನಗೆ ಇದಕ್ಕೊಂದು ಇಲ್ಲೊಂದು ಅವಕಾಶ ಮಾಡಿಕೊಡ್ಲಿ. ಧರ್ಮಸ್ಥಳ ಕೇಸಿನಲ್ಲಿ ಭಾಗಿಯಾಗಿದ್ದಕ್ಕೆ ತೆರವು ಮಾಡಿದ್ದಾರೆ. ಹೌದು, ಧರ್ಮಸ್ಥಳದ ವಿಚಾರದಲ್ಲಿ ಭಾಗಿಯಾಗಿದ್ದೆ. ನಾನೇನು ಕೊಲೆ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಅಥವಾ ಯಾರನ್ನ ನಾನು ತೇಜೋವಧೆ ಮಾಡಲಿಲ್ಲ. ನನ್ನ ಪರ್ಸನಲ್ಲು ನಾನು ಅದನ್ನೇನೋ ಇದು ಮಾಡ್ಕೊಳ್ಬೇಕಾಗಿತ್ತು, ಹೋಗಿದ್ದೆ. ನನ್ನ ಆತ್ಮಕ್ಕೆ ನಾನು ಏನು ಅನ್ನೋದು ನನಗೆ ಗೊತ್ತಿದೆ. ನನ್ನ ಆತ್ಮಕ್ಕೆ ನಾನು ಏನು ಇದು ಮಾಡಿದ್ದೀನಿ ಅನ್ನೋದು ಗೊತ್ತು. ಅಲ್ಲಿ ಹೋಗಿರೋ ಆತ್ಮಕ್ಕೂ ನಾನು ಅದಕ್ಕೂ ಗೊತ್ತಿದೆ. ಬಟ್ ನಾನು ಅದನ್ನು ಇವಾಗ ನಾನು ವ್ಯಕ್ತಪಡಿಸೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಅದೇನಿದೆಯೋ ಅದನ್ನು ನಾನು ಮುಂದಿನ ಇದನ್ನು ನಾನು ನೋಡ್ಕೊಳ್ತೀನಿ. ತುಂಬ ನೋವಾಗ್ತಾ ಇದೆ ನನಗೆ, ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವಾಗಿದೆ ನನಗೆ. ಹಾಗಂತ ಜನನೂ ನನ್ನನ್ನು ಅಷ್ಟೊಂದು ನಾನು ಹೇಳಿದ್ದೀನಲ್ಲ ಧರ್ಮಸ್ಥಳದ ಕಡೆ ನೀವು ಹೋಗಬೇಡಿ ಅಂತ. ಇವಾಗ ನಿಮ್ಗೆ ಗೊತ್ತಾಯ್ತಾ? ಇವಾಗ ನಿಮ್ಮ ಹತ್ರ ಮಾತಾಡೋಕ್ಕೂ ನನಗೆ ಒಬ್ಬ ಮನುಷ್ಯ ಹೇಳಿದ ನನಗೆ ಅಷ್ಟು ನೋವಾಗಿದೆ. ಅಂದರೆ ನಾನೇನು ಮಾಡಿದ್ದೀನಿ? ತುಂಬ ನೋವಾಗಿದೆ ನನಗೆ. ದಯವಿಟ್ಟು ಇದಕ್ಕೆ ಏನಾದರೂ ಮಾಡಿ ದಾರಿ ಮಾಡಿಕೊಡ್ಬೇಕು. ಇಲ್ಲ, ನಾನು ಹೇಳಿ ನನಗೆ ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಬೇಡ, ಆ ರೀತಿ ಮಾತುಗಳನ್ನು ಆಡಬಾರ್ದಲ್ವಾ? ಮುಂದೆ ಟೀ ಕಾಫಿ ಮಾರಿ ಜೀವನ ಮಾಡ್ತೀನಿ. ಇಲ್ಲ, ಇವಾಗ ಫ್ಲಾಸ್ಕ್ ಇದೆ, ಟೀ ಕಾಫಿ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಹೊರಟಿದ್ದೀನಿ. ಇವತ್ತಿನಿಂದ ಮಾಡಬೇಕು ಅಂತ. ಏನಾಗುತ್ತೋ ದೇವರಿದ್ದಾನೆ, ನೋಡ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ. ಇಲ್ಲಿ ಒಂದು 3-3.5 ಸಾವಿರ ರೂಪಾಯಿ ಐಟಮ್ ಇತ್ತು, ಹೋಯ್ತು. ನೋಡಿದ್ರಲ್ಲ, ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಹೀಗಾಗಿದೆ ಅಂತ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಷಡ್ಯಂತ್ರಿಗಳ ಕಥೆ ಏನಾಯ್ತು? ಒಬ್ಬೊಬ್ಬರನ್ನು ಕರ್ಮ ಹುಡುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೊಡ್ತಾ ಇದೆ. ಒಬ್ಬಂಟಿಯಾಗಿದ್ದಾನೆ ಚಿನ್ನಯ್ಯ, ಮಸ್ಕ್ ಮ್ಯಾನ್. ಅಲ್ಲಿ ಹೂತಿದ್ದೀನಿ, ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ದ. ಕಡೆಗೆ ಆಗಿದ್ದೇನು? ಚಿನ್ನಯ್ಯನಿಗೆ ನಡು ನೀರಲ್ಲಿ ಕೈ ಕೊಟ್ಟು ಬುರುಡೆ ಗ್ಯಾಂಗ್ ಎಸ್ಕೆ. ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಬಿದ್ದಿದ್ದ ಈ ಮಸ್ಕ್ ಮ್ಯಾನ್. ಫಸ್ಟ್ ಡೇ 4 ಜನ ವಕೀಲರು ಬಂದರು. ಬೇಲ್ ಸಿಕ್ಕ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಒಬ್ಬರು ಬರಲಿಲ್ಲ, ಹೆಂಡತಿ ಬರಬೇಕಾಗಿ ಬಂತು. ಚಿನ್ನಯ್ಯನಿಗೆ ಬೇಲ್ ಕೊಡಿಸೋದಕ್ಕೆ ಯಾರೂ ಕೂಡ ಬರಲಿಲ್ಲ. ಬಿಡುಗಡೆಯ ಬಳಿಕ ಚಿನ್ನಯ್ಯ ಜೀವಕ್ಕೆ ಅಪಾಯ ಇದೆ. ಬಿ ಗ್ಯಾಂಗ್ನಿಂದ ರಕ್ಷಣೆಗಾಗಿ ಅಂಗಲಾಸ್ತಾ ಇದ್ದಾನೆ ಈ ಚಿನ್ನಯ್ಯ. ಈಗ ಯಾರ ಜೊತೆಗೆ ಸೇರಿಕೊಂಡಿದ್ದಾನೋ ಅವರಿಂದಲೇ ಜೀವ ಭಯ. ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಕತೆ ಗಡಿಪಾರು. ಬುರುಡೆ ಗ್ಯಾಂಗ್ ಲೀಡರ್ ತಿಮರೋಡಿ ಗಡಿಪಾರ್. ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ತಿಮರೋಡಿ ಗಡಿಪಾರ್. ಪೊಲೀಸರಿಂದ ತಲೆ ಮರೆಸಿಕೊಂಡು ಮಹೇಶ್ ಶೆಟ್ಟಿ ಅಲೆದಾಡೋದು. ತಿಮರೋಡಿಗಾಗಿ ಬೆಳ್ತಂಗಡಿ ಪೊಲೀಸರು ಹುಡುಕಾಡೋದು. ತಿಮರೋಡಿ ಗಡಿಪಾರು ಆದೇಶ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ರು. ಈತ ಇಲ್ಲಲ್ಲಾದ್ರೆ ಕಂಡ್ರೆ ಓಡಿಸ್ರಿ ಇವನ್ನ ಅಂತ ಹೇಳಿ ಜೀಪಲ್ಲಿ ಹೋಗಿ ಮೈಕ್ ಮೂಲಕ ಗಡಿಪಾರು ಆದೇಶವನ್ನು ಅನೌನ್ಸ್ ಮಾಡಿದ್ರು ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದ ಬಗ್ಗೆ. ತನ್ನ ಊರಿಗೆ ತಾನು ಹೋಗದಂತ, ತನ್ನ ಮನೆಗೆ ತಾನು ಹೋಗದಂತ ಪರಿಸ್ಥಿತಿ ಬಂತು. ಇನ್ನ ಗಿರೀಶ್ ಮಟ್ಟಣ್ಣವರ್, ನಮ್ಮ ಜೇಬಲ್ಲಿ ಸಾಕ್ಷಿ ಐತಿ, ನಮ್ದು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾ ಇದ್ದ ಮನುಷ್ಯ ಇವತ್ತು ಪತ್ತೆನೇ ಇಲ್ಲ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೇ ಚಿನ್ನಯ್ಯ ಈಗ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಚಿನ್ನಯ್ಯ ದೂರಿನಿಂದ ಗಿರೀಶ್ ಮಟ್ಟಣ್ಣನವರಿಗೆ ಆತಂಕ ಶುರುವಾಗಿದೆ.
ಮಾಡಬಾರದು ಮಾಡಿದರೆ ಆಗಬಾರದು ಆಗತ್ತೆ. ಇವರೆಲ್ಲ ಒಂದು ಟೈಮಲ್ಲಿ ಏನು ಉರಿದ್ರು ಅಂದರೆ ಅದಕ್ಕೆ ಕವಿಗಳು ಹೇಳಿದ್ದಾರೆ, ಉರಿದರೆ ಉರಿಯಲಿ ಬಿಡು ಬೂದಿಯಾಗುವರು ಕೊನೆಗೆ ಅಂತ ಹೇಳಿ. ಬುರುಡೆ ಕೇಸ್ ಅನ್ಬೇಡಿ ಅಂತ ಇದೇ ಮಟ್ಟಣ್ಣವರು ಗೋಳಾಟ ಆಗ್ತಿದ್ದೆ. ಈಗ ಎಲ್ಲರ ಷಡ್ಯಂತ್ರ ಆಚೆ ಬಂದು ಕರ್ಮ ಇವರನ್ನು ಹುಡುಕೊಂಡು ಹೋಗ್ತಾ ಇದೆ. ಇನ್ನೂ ಆರಂಭ ಆಗಿಲ್ಲ, ಇನ್ನು ಮುಂದೆ ಭಾರಿ ವಿಚಾರಗಳು ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಸಮೀರ್ನ ವಿಚಾರ ನೋಡಿ, ಕೊನೆಯಲ್ಲಿ ಈತ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಸಮೀರ ಯಾರದೋ ಮಾತನ್ನ ಕೇಳಿಕೊಂಡು ಏನೇನೋ ವಿಡಿಯೋ ಮಾಡ್ದ, ಡಿಸ್ಕ್ಲೇಮರ್ ಬೇರೆ ಹಾಕೊಂಡ. ಅದಕ್ಕೆ ಪುಂಗಿ ಊದ್ತಾ ಇದ್ದಂಥ ಈ ಪುಂಗಿ ಪುರಾಣದ ಸಮೀರ ಯೂಟ್ಯೂಬರ್ ನಾಪತ್ತೆ. ಈ ಹಿಂದೆ ಸಮೀರ್ಗೆ ಯಾರೂ ಬಾಡಿಗೆ ಮನೆ ಕೊಡಲಿಲ್ಲ. ಆ ತೊಂದರೆಯನ್ನು ಈತನೇ ಬಂದು ಹೇಳ್ಕೊಂಡ, ನನಗೆ ಬಾಡಿಗೆ ಮನೆ ಯಾರು ಕೊಡ್ತಾನೆ ಇಲ್ಲ ಅಂತ ಹೇಳಿ. ಬಾಡಿಗೆ ಮನೆ ಸಿಗದೆ ಯೂಟ್ಯೂಬರ್ ಪರದಾಡಿದ್ದ. ಇದೀಗ ಸಮೀರ್ ವಿರುದ್ಧ ಚಿನ್ನಯ್ಯನೂ ದೂರು ಕೊಟ್ಟಿರೋದು, ಅಂದರೆ ಚಿನ್ನಯ್ಯ ಸಮೀರ್ನ ವಿರುದ್ಧನೂ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಆತಂಕ ಶುರುವಾಗಿದೆ. ವಿಚಾರಣೆ ಕರೆದ ತಕ್ಷಣ ಬರಲಿಲ್ಲ, ಎಲ್ಲರೂ ಎಸ್ಕೇಪಿಗ. ಯಾರು ಇಲ್ಲ, ಯಾರು ಲೈವ್ ಬರ್ತಾ ಇಲ್ಲ. ಇವರು ತಮ್ಮ ಅಕೌಂಟಿಂದ ಎಲ್ಲೋದ್ರು ಇವರು? ಉತ್ತರ ಶೀಘ್ರದಲ್ಲೇ ಸಿಗಲಿಕ್ಕಿದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH